ರಶ್ಮಿಗೆ ಯಾವಾಗಲೂ ತಿನ್ನುವುದೇ ಚಿಂತೆ. ಅವಳು ಶಾಲೆಯಲ್ಲಿದ್ದಾಗಲೂ ಸಹಪಾಠಿಗಳ ಬುತ್ತಿಯನ್ನ ಕದ್ದು ತಿನ್ನುತ್ತಿದ್ದಳು. ಅಬ್ಬಾ, ವೆರಿ ಟೇಸ್ಟಿ. ಇದು ತುಂಬಾ ಚೆನ್ನಾಗಿದೆ. ಅರೆ ರಶ್ಮಿ, ಏನ್ ಮಾಡ್ತಾ ಇದೀಯಾ? ನನ್ನ ಬುತ್ತಿನ ಯಾಕೆ ತಗೊಂಡಿದ್ದೀಯಾ? ಹೇ ವೇದಿಕಾ, ನಿನ್ನ ಅಮ್ಮ ತುಂಬಾ ಚೆನ್ನಾಗಿ ತಿಂಡಿ ಮಾಡ್ತಾರೆ ಕಣೆ, ಅದಕ್ಕೆ ತಿಂತಾ ಇದ್ದೀನಿ. ಅಬ್ಬಾ, ಬೇರೆಯವರ ಬುತ್ತಿನ ಕದಿಬಾರ್ದು ಕಣೆ. ನಮ್ಮ ತರಗತಿಯ ಎಲ್ಲರೂ ನಿನ್ನ ಅದಕ್ಕೇನೆ ಇಷ್ಟಪಡಲ್ಲ. ಎಲ್ಲರ ಬುತ್ತಿ ಆಯ್ತು, ಈಗ ನನ್ನ ಬುತ್ತಿಯ ಕೈ ಹಾಕಿದ್ಯಾ? ರಶ್ಮಿ ಶಾಲೆ ಬಿಟ್ಟು ಕಾಲೇಜು ಮುಗಿಸಿದ್ರೂ ತಿನ್ನೋದು ಮಾತ್ರ ಕಡಿಮೆಯಾಗಲೇ ಇಲ್ಲ. ಅವಳು ಯಾವಾಗ್ಲೂ ತಿಂತಾನೇ ಇದ್ದಳು. ಮಗಳು ರಶ್ಮಿ ಈ ರೀತಿ ತಿಂಡಿ ಪೋತಿಯಾಗಿರೋದು ತಂದೆ ನರಸಿಂಹರಾಯರಿಗೆ ದೊಡ್ಡ ಚಿಂತೆಯಾಗಿತ್ತು. ಅದನ್ನ ಅವರು ತಮ್ಮ ಹೆಂಡತಿ ಸರಸ್ವತಮ್ಮನಿಗೆ ಹೇಳ್ತಾನೆ ಇದ್ರು. ಲೇ, ಅದೇನು ಅಂತ ಮಗಳನ್ನ ಬೆಳೆಸಿದ್ದಿ, ಯಾವಾಗ ನೋಡಿದ್ರೂ ತಿಂತಾನೇ ಇರ್ತಾಳೆ. ಇವಳನ್ನ ನೋಡೋಕೆ ನಾಳೆ ಹುಡುಗನ ಕಡೆಯವರು ಬರ್ತಾ ಇದ್ದಾರೆ. ಆ ಹುಡುಗ ಶಿಸ್ತಿನ ಸಿಪಾಯಿ. ಅವನು ಇವಳು ತಿನ್ನೋದನ್ನ ನೋಡ್ಬಿಟ್ರೆ ಮದುವೆನೇ ಬೇಡ ಅಂದ್ಬಿಡ್ತಾನೆ. ನಾನೇನ್ರಿ ಮಾಡ್ಲಿ, ಅವಳು ನಿಮ್ಗೂನು ಮಗಳಲ್ವಾ? ನಂಗಂತೂ ಹೇಳಿ ಹೇಳಿ ಸಾಕಾಗಿದೆ. ಅವಳು ಶಾಲೆಯಲ್ಲಿದ್ದಾಗ ಬೇರೆಯವರ ಬುತ್ತಿನ ಕದ್ದು ತಿಂತಾಳೆ ಅಂತ ಪ್ರಿನ್ಸಿಪಲ್ ನನ್ನ ಹತ್ರ ಹೇಳ್ತಿದ್ರು. ಆಮೇಲೆ ಕಾಲೇಜಿನಲ್ಲಿ ಕೂಡ ಇದೆ ಕತೆ. ಈಗ ಮನೇಲಿದ್ದಾಳೆ, ಆದ್ರೂ ತಿಂತಾನೇ ಇರ್ತಾಳೆ. 1000 ಸುಳ್ಳು ಹೇಳಿ ಮದುವೆ ಮಾಡಿಸ್ತಾರಂತೆ. ನಾವು ಒಂದು ಸತ್ಯನ ಮುಚ್ಚಿಡೋಣ. ಅವಳಿಗೆ ತಿನ್ನೋ ಕಾಯಿಲೆ ಇರೋದನ್ನ ಮುಚ್ಚಿಟ್ರೆ ಆಯ್ತು. ಒಂದು ಸಲ ಮದುವೆ ಆಗ್ಲಿ, ಗಂಡನ ಮನೆಗೆ ಹೋದ್ರೆ ಅಲ್ಲಿ ಸ್ವಲ್ಪ ಜವಾಬ್ದಾರಿ ಬಂದು ಸರಿ ಆಗ್ತಾಳೆ. ಅಂದು ಗಂಡಿನ ಕಡೆಯವರು ಮನೆಗೆ ಬಂದ್ರು. ನರಸಿಂಹಣ್ಣ, ನಿಮ್ಮ ಮಗಳು ನಮಗೆ ಒಪ್ಪಿಗೆ ಆಗಿದೆ. ನಮ್ಮ ಗಿರೀಶ ಕೂಡ ರಶ್ಮಿನ ಬಹಳ ಮೆಚ್ಕೊಂಡಿದ್ದಾರೆ. ಮುಂದಿನ ತಿಂಗಳೇ ಮದುವೆ ಮಾಡಬೋಣ. ಆಗಲಿ ಕೇಶವಣ್ಣ, ಬಹಳ ಖುಷಿಯಾಯ್ತು. ಮುಂದಿನ ತಿಂಗಳೇ ಮದುವೆ ಮಾಡ್ಬಿಡೋಣ. ಸರಿ, ಹಾಗಾದ್ರೆ ಹುಡುಗ ಹುಡುಗಿ ಇಬ್ಬರು ಮಾತಾಡ್ಕೊಳ್ಳಿ. ಹೇಳು ರಶ್ಮಿ, ನಿಂಗೇನಿಷ್ಟ? ನಂಗೆ ಪೂರಿ, ಸಾಗು, ಮಸಾಲೆ ದೋಸೆ, ಉಪ್ಪಿಟ್ಟು, ಇಡ್ಲಿ, ಪಲಾವ್, ಬನ್ಸ್, ಶಾವಿಗೆ, ಅವಲಕ್ಕಿ, ಚಿತ್ರಾನ್ನ, ಪುಳಿಯೋಗರೆ, ಚಪಾತಿ, ಅನ್ನ, ಸಾಂಬಾರ್ ಎಲ್ಲಾನೂ ಇಷ್ಟ. ಲೇಲೆ ತಡ್ಕೊಳೆ, ಇದೇನು ಹೋಟೆಲಲ್ಲಿ ಸಪ್ಲೈಯರ್ ಹೇಳೋ ಹಾಗೆ ಹೇಳ್ತಾ ಇದೀಯಲ್ಲ. ನಾನೇನು ಹೋಟ್ಲಿಗೆ ಬಂದು ಆರ್ಡರ್ ಮಾಡ್ತಾ ಇಲ್ಲ. ಹಾಗಲ್ಲ ರೀ, ನಂಗೆ ಎಲ್ಲ ತಿನ್ಬೇಕು ಅನ್ಸುತ್ತೆ. ತಿಂತಾನೇ ಇರ್ತೀನಿ. ಏನು ತಿನ್ನೋಕೆ ಸಿಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ. ಅಯ್ಯೋ, ಈ ವಿಷಯ ನಂಗೆ ಮೊದಲೇ ಹೇಳೋದಲ್ವಾ? ಯಾಕೆ? ಹೇಳಿದ್ರೆ ಹೊಸ ಹೊಸ ತಿಂಡಿ ಕೊಡ್ತಾ ಇದ್ರಾ? ಅಯ್ಯೋ, ವಿಷಯ ಅದಲ್ಲ. ನಮ್ಮ ಮನೇಲಿ ನಾವು ಅಡಿಗೆನೇ ಮಾಡಲ್ಲ ಕಣೆ. ಬೆಳಿಗ್ಗೆ ಒಂದು ಇಡ್ಲಿ ತಿಂತೀವಿ ಅಷ್ಟೇ. ಎಲ್ರಿಗೂ ಒಂದೇ ಒಂದು ಇಡ್ಲಿ, ಮತ್ತೆ ಯಾರೂ ಏನು ತಿನ್ನೋದೇ ಇಲ್ಲ. ಮತ್ತೆ ನೆಕ್ಸ್ಟ್ ದಿನನೇ ಮತ್ತೆ ಒಂದು ಇಡ್ಲಿ ಸಿಗುತ್ತೆ. ಅಂದ್ರೆ ದಿನಕ್ಕೆ ಒಂದು ಇಡ್ಲಿ ತಿಂದ್ರೆ ನಮ್ಗೆಲ್ಲ ಹೊಟ್ಟೆ ತುಂಬು ಹೋಗುತ್ತೆ. ನೀನು ನೋಡಿದ್ರೆ ಫುಲ್ ಉಲ್ಟಾ ಇದೆಯಲ್ಲ. ಹಾ ಇಲ್ಲ ರೀ, ನಾನು ಸುಮ್ನೆ ಹೇಳ್ದೆ. ನಂಗೇನು ತೊಂದ್ರೆ ಇಲ್ಲ, ತಮಾಷೆ ಮಾಡಿದ್ದಷ್ಟೇ. ಹಬ್ಬಾ, ಹೌದಾ? ನಾನೆಲ್ಲೋ ನೀನು ನಿಜವಾಗ್ಲೂ ತಿಂಡಿ ಪೋತಿ ಅಂತ ಹೆದರು ಬಿಟ್ಟಿದ್ದೆ. ಅಯ್ಯೋ ದೇವ್ರೆ, ಎಂತ ಕೆಲ್ಸ ಆಗೋಯ್ತು? ನಾನು ಎಂತ ಮನೆಗೆ ಹೋಗ್ತಾ ಇದ್ದೀನಿ? ನಾನ್ ನೋಡಿದ್ರೆ ತಿಂಡಿ ಪೋತಿ. ಈ ಮನೆಯವರು ಏನು ತಿನ್ನೋದೇ ಇಲ್ಲ. ಒಂದೇ ಇಡ್ಲಿಲಿ ಹೇಗಪ್ಪ ಬದುಕೋದು? ನಂಗೆ ಒಂದು ಇಡ್ಲಿ ಅಂದ್ರೆ 5 ನಿಮಿಷದ ಆಹಾರ ಅಷ್ಟೇ. ಮದುವೆ ಆಗಲಿ ಅಂತ ಸುಳ್ಳು ಹೇಳಿಬಿಟ್ಟೆ. ಮುಂದೇನಾಗುತ್ತೋ ಏನೋ. ಮದುವೆಯ ದಿನ. ಅಲ್ಲಮ್ಮ ರಶ್ಮಿ, ಬೇಗ ಬೇಗ ರೆಡಿ ಆಗು. ಅಲ್ಲಿ ಮದುವೆ ಕಾರ್ಯ ಶುರು ಆಗಿದೆ. ಬರ್ತೀನಿ ತಡಿ ಅಮ್ಮ. ಬೆಳಗ್ಗೆ ಆದ್ರೂ ಇನ್ನೂ ಏನು ತಿಂದೇ ಇಲ್ಲ. ಅಲ್ಲಿ ನೋಡಿದ್ರೆ ಗಂಡನ ಮನೇಲಿ ದಿನಕ್ಕೆ ಒಂದೇ ಇಡ್ಲಿ ಮಾಡೋದಂತೆ. ನೀನ್ ನೋಡಿದ್ರೆ ಮದ್ವೆಗೆ ರೆಡಿ ಆಗು ಅಂತ ಇದೀಯಾ. ಲೇ, ಗಂಡನ ಮನೆಗೆ ಹೋದ್ಮೇಲೆ ಎಲ್ಲ ಹೊಂದಾಣಿಕೆ ಮಾಡ್ಕೋಬೇಕು ಕಣೆ. ಅಲ್ಲೂ ನೀನು ಗಬ ಗಬ ತಿಂತ ಇದ್ರೆ ಡೈವೋರ್ಸ್ ಆಗುತ್ತೆ ಅಷ್ಟೇ. ಏನ್ ಮಾಡೋದೋ ಏನೋ. ಅಲ್ಲ, ಒಂದು ಇಡ್ಲಿಲಿ ಯಾರಾದ್ರೂ ಬದುಕ್ತಾರಾ? ಅಮ್ಮ ಆ ಕಡೆ ಹೋದ್ಮೇಲೆ ರಶ್ಮಿಗೆ ಜೋರು ಹಸಿವು ಶುರು ಆಯ್ತು. ಅಬ್ಬಾ, ಜೋರ್ ಹಸಿವಾಗ್ತಾ ಇದೆ. ಅಡುಗೆ ಮನೆಗೆ ಹೋಗಿ ನೋಡ್ತೀನಿ. ಹಬ್ಬ, ಇದೇನು ಇಷ್ಟೊಂದು ಐಟಮ್ಸ್ ಇದೆ? ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬಿಗರಿಗೆ ಔತಣವಿದು, ದರಗೊಂಡಿತೆನಗೆ ಬಂದು ಓಹೋರೆ ಪಾರಿಗೆಗಳೇ ಆಹಾರ ಮಂಡಿಗೆಗಳೇ, ಓಹೋರೆ ಪಾರಿಗೆಗಳೇ ಆಹಾರ ಮಂಡಿಗೆಗಳೇ,
ಗುಳೂರಿಗೆ ಚಿರೋಟಿ ಇವೆಲ್ಲ ನನಗೆ ಸಾಟಿ ರಶ್ಮಿ ಅಲ್ಲಿ ಇದ್ದ ಪೂರಿ ಸಾಗು, ಪಲಾವ್, ಬಜ್ಜಿ, ಗೋಬಿ ಮಂಚೂರಿ, ಪಲ್ಯ, ಸಲಾಡ್, ಮೈಸೂರ್ ಪಾಕ್, ಹೋಳಿಗೆ, ಪಾಯಸ, ಅನ್ನ, ಸಾಂಬಾರ್ ಹೀಗೆ ಎಲ್ಲವನ್ನೂ ಬಿಡದೆ ಒಂದೇ ಸಮನೆ ತಿಂದು ಬಿಟ್ಟಳು. ಅಡುಗೆ ಭಟ್ರು ಬಂದು ನೋಡುವಾಗ ಅಚ್ಚರಿ ಕಾದಿತ್ತು. ಮದುವೆಗಾಗಿ ಬಂದಿದ್ದ ನೆಂಟರು ಖಾಲಿ ಬಾಳೆ ಎಲೆಯ ಮುಂದೆ ಕೂತು ಊಟಕ್ಕಾಗಿ ಕಾಯ್ತಾ ಇದ್ರು. ಎಷ್ಟು ಹೊತ್ತು ಕಾದರೂ ಬಡಿಸುವವರು ಬರಲೇ ಇಲ್ಲ. ಅಯ್ಯೋ, ಇದೇನು? ನಾವು ಮಾಡಿದ್ದ ಅಡುಗೆ ಪೂರ್ತಿ ಖಾಲಿಯಾಗ್ಬಿಟ್ಟಿದೆ. ಯಾರು ಇದನ್ನೆಲ್ಲ ತಿಂದಿದ್ದು? ನರಸಿಂಹರಾಯರೇ, ಬೇಗ ಬೇಗ ಬನ್ನಿ ಬನ್ನಿ ಇಲ್ಲಿ. ಲೇ ಸರಸ್ವತಿ, ಇದು ಖಂಡಿತ ನಿನ್ನ ಮಗಳು ರಶ್ಮಿದೆ ಕೆಲ್ಸ ಕಣೆ. ನಾನು ಬಡ್ಕೊಂಡೆ ಅವಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋ ಅಂತ. ಇವಾಗ ನೋಡು ಎಂತ ಎಡವಟ್ಟು ಮಾಡಿದಾಳೆ. ಲೇ ರಶ್ಮಿ, ಏನೇ ಮಾಡ್ಬಿಟ್ಟೆ ನೀನು? ನಾನೇನ್ ಮಾಡ್ಲಿ ಅಪ್ಪ, ಜೋರ್ ಹಸಿವಾಯ್ತು. ಅದು ಒಳ್ಳೊಳ್ಳೆ ಸುವಾಸನೆ ಬೇರೆ ಬರ್ತಾ ಇತ್ತು. ಸರಿಯಾಗೇ ತಿಂದ್ಬಿಟ್ಟೆ. ಆದ್ರೆ ಇಷ್ಟೊಂದು ತಿಂತೀನಿ ಅಂತ ದೇವ್ರಾಣೆ ಅನ್ಕೊಂಡಿರ್ಲಿಲ್ಲ. ಅಲ್ಲ ರೀ, ಅವಳಿಗೆ ಬೈಯೋದ್ರಿಂದ ಏನ್ ಪ್ರಯೋಜನ? ಅಮ್ಮ, ನಾನು ಇಷ್ಟೊಂದು ತಿಂದಿಲ್ಲ ಅಮ್ಮ. ನಾನು ತಿಂದಿದ್ದು ಅರ್ಧ ಮಾತ್ರ. ಇನ್ನು ಉಳ್ದಿದ್ದು ತಿಂದಿದ್ದು ಯಾರು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸತ್ಯ ಕಾಣಮ್ಮ. ಇರ್ಲಿ ಇರ್ಲಿ, ಈಗ ಏನು ಮಾಡೋದು? ಪರಿಹಾರ ಹೇಳು. ಮಾಡೋದೇನಿಲ್ಲ, ವಾಪಸ್ ಮೊದ್ಲಿಂದ ಅಡಿಗೆ ಮಾಡೋದು ಅಷ್ಟೇ. ಆ ವೇಳೆಗೆ ಅಲ್ಲಿಗೆ ಗಿರೀಶ ಮತ್ತು ಕೇಶವಣ್ಣ ಬಂದ್ರು. ನರಸಿಂಹಣ್ಣ, ಹೆದರ್ಬೇಡಿ, ಅಡುಗೆಯೆಲ್ಲ ಖಾಲಿಯಾಗಿದೆ ಅಷ್ಟೇ ತಾನೇ. ಇನ್ನೊಮ್ಮೆ ಮಾಡಿಸಿದ್ರೆ ಆಯ್ತು ಬಿಡಿ. ಇನ್ನು ಸಮಯ ಬಹಳ ಇದೆ. ಮಾವ, ನನ್ನ ಕ್ಷಮಿಸ್ಬಿಡಿ. ನಾನು ನಿಮ್ ಹತ್ರ ಸುಳ್ಳು ಹೇಳ್ದೆ. ನಾನು ತಿಂಡಿ ಪೋತಿ, ಯಾವಾಗ್ಲೂ ತಿಂತಾನೇ ಇರ್ಬೇಕು. ಈ ಸತ್ಯನ ನಿಮ್ಗೆ ಹೇಳಿರ್ಲಿಲ್ಲ. ಇನ್ನು ಮದ್ವೆ ಆದ್ಮೇಲೆ ನಿಮ್ಮನೇಲಿ ಒಂದೇ ಒಂದು ಇಡ್ಲಿ ತಿನ್ಕೊಂಡು ಇರೋಕೆ ನಂಗೆ ಆಗಲ್ಲ. ಲೇ ರಶ್ಮಿ, ನೀನು ಹೆದರ್ಬೇಡ ಕಣೆ. ನೀನು ಅಂದ್ಕೊಂಡ ಹಾಗೆ ನಾನು ಒಂದು ಇಡ್ಲಿ ತಿನ್ನಲ್ಲ. ನಿನ್ನ ಹಾಗೆ ನಂಗೂ ತುಂಬಾ ತಿನ್ನೋ ಕಾಯಿಲೆ ಇದೆ. ನಮ್ಮ ಮನೇಲಿ ನಂಗೆ ಅಂತಾನೆ ಬೆಳಿಗ್ಗೆ ತಿಂಡಿಗೆ 100 ಇಡ್ಲಿ ಮತ್ತೆ 100 ದೋಸೆ ಮಾಡ್ತಾರೆ ಗೊತ್ತಾ. ಎಲ್ಲವನ್ನೂ ನಾನು ಒಬ್ಬನೇ ತಿನ್ನೋದು. ಹಾ, ಹೌದಾ? ಓ, ಅಂದ್ರೆ ನೀವು ನನ್ ಹಾಗೇನೆ ತಿಂಡಿ ಪೋತರಾ? ಹೌದಮ್ಮ, ನಮ್ಮ ಗಿರೀಶನ ನೋಡೋಕೆ ಬಹಳ ಹುಡುಗಿರು ಬಂದಿದ್ರು. ಆದ್ರೆ ಇವನು ತಿಂಡಿ ಪೋತ ಅಂತ ಗೊತ್ತಾದಾಗ ಕ್ಯಾನ್ಸಲ್ ಮಾಡ್ತಾ ಇದ್ರು. ಈಗ ನೀನು ಕೂಡ ಹಾಗೇನೆ ಅಂತ ಗೊತ್ತಾಯ್ತಲ್ಲ, ಇನ್ನು ವಿಷಯ ಮುಚ್ಚಿಡೋದ್ರಲ್ಲಿ ಅರ್ಥನೇ ಇಲ್ಲ. ಅಬ್ಬಾ, ನಂಗೆ ಈಗ ಸಮಾಧಾನ ಆಯ್ತು. ಅಂತೂ ನನ್ನ ಮಗಳು ಮತ್ತು ಅಳಿಯ ಇಬ್ಬರು ತಿಂಡಿ ಪೋತ್ರೆ. ಅದು ಸರಿ, ಮಾಡಿದ್ದ ಅಡುಗೆಯಲ್ಲಿ ರಶ್ಮಿ ಅರ್ಧ ತಿಂದಿದ್ದಾಳೆ. ಉಳಿದ ಅರ್ಧ ತಿಂದಿದ್ದು ಯಾರು? ಇನ್ಯಾರು ತಿಂತಾರೆ ಅತ್ತೆ? ನಾನೇ ತಿಂದಿದ್ದು. ರಶ್ಮಿ ಇದ್ರಲ್ಲಿ ಅರ್ಧ ತಿಂದು ಹೋಗಿಬಿಟ್ಲು. ನಂಗೂ ಹಸಿವಾಗ್ತಾ ಇತ್ತು ನೋಡಿ. ಅಡುಗೆ ಮನೆಗೆ ಬಂದ್ರೆ ಒಳ್ಳೊಳ್ಳೆ ಪದಾರ್ಥ ಇತ್ತು. ಅದಕ್ಕೆ ನಾನೇ ಎಲ್ಲವನ್ನ ತಿಂದು ಮುಗಿಸ್ಬಿಟ್ಟೆ. ಅಂತೂ ಗಿರೀಶ ಹಾಗೂ ರಶ್ಮಿಯ ಮದುವೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನೆರವೇರಿತು. ಆದ್ರೆ ಅಡುಗೆ ಭಟ್ಟರು ಮತ್ತೊಮ್ಮೆ ಅಡುಗೆಯನ್ನ ಮಾಡ್ಬೇಕಾಯ್ತು.